ಕೇವಲ 10 ನಿಮಿಷಗಳಲ್ಲಿ ನೆರೆ ಪರಿಶೀಲನೆ ಕಾರ್ಯ ಮುಗಿದೇ ಹೋಯಿತು. ಈ 10 ನಿಮಿಷಕ್ಕೋಸ್ಕರ ಸಿಎಂ ಡಿಸಿಎಂ ತೆಗೆದುಕೊಂಡಿದ್ದು 3 ದಿನ ಸಮಯ. 3 ದಿನಗಳ ನಂತರ ಸಿಟಿ ರೌಂಡ್ಸ್ಗೆ ಬಂದರೂ ಕೂಡ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಭೇಟಿ ನೀಡಿ 10 ನಿಮಿಷದಲ್ಲಿ ಸಿಟಿ ರೌಂಡ್ಸ್ ಅನ್ನ ಮುಗಿಸಿಕೊಂಡು ವಾಪಸ್ ಹೋಗಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಸಹಜವಾಗಿ ಜನರ ಆಕ್ರೋಶ ಮೊದಲೇ ಸ್ಫೋಟಗೊಂಡಿತ್ತು. ಈ ರೀತಿ ಕಾಟಾಚಾರದ ವಿಸಿಟ್ ಆದ್ಮೇಲೆ ಮತ್ತಷ್ಟು ಕೆರಳಿದ್ದಾರೆ ಜನಸಾಮಾನ್ಯರು. ಜನಗಳಿಗೆ ಯಾಮಾರಿಸ್ಬೇಡಿ, ನೀವು ಜನಗಳಿಗೆ ಏನ್ ತಪ್ಪಿರೋದು, ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ, ಮಾತಾಡಕ್ ಹೇಳಿದ್ದೇವೆ ಅಂತ ಹೇಳಿದ್ರೆ ಜನಗಳಿಗೆ ಯಾಮಾರಿಸ್ಬೇಡಿ, ನೀವು ಜನಗಳಿಗೆ ಏನ್ ತಪ್ಪಿರೋದು, ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ, ಮಾತಾಡಕ್ ಎರಡು ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿದ ಸಿಟಿ ರೌಂಡ್ಸ್ 10 ನಿಮಿಷ. 3 ದಿನ ಲೇಟ್ ಆಗಿ ಬಂದಿದ್ದಾರೆ. 3 ದಿನ ಲೇಟ್ ಆಗಿ ಬಂದರೂ ಕೂಡ ಒಂದೊಂದು ಏರಿಯಾದಲ್ಲಿ 3 ನಿಮಿಷ ಕೂಡ ಕಳೀಲಿಲ್ಲ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು. ಓವರ್ ಆಲ್ ಈ ಸಿಟಿ ವಿಸಿಟ್ ಇದ್ದಿದೆ 10 ನಿಮಿಷ. ಅದರಲ್ಲೂ ಅರ್ಧದಲ್ಲೇ ಡಿಸಿಎಂ ಖಾಸಗಿ ವಾಹನವನ್ನು ಹತ್ಕೊಂಡು ಆಸ್ಪತ್ರೆಗೆ ತೆರಳಿದ್ರಂತೆ. ಸಹಜವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂದ್ರೆ ತಮ್ಮ ಏರಿಯಾದ ಪ್ರಾಬ್ಲಮ್ಗಳನ್ನ ಹೇಳ್ಕೊಳ್ಬಹುದು, ಇದಕ್ಕೊಂದು ಶಾಶ್ವತವಾದ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಕಾಯ್ತಾ ಇದ್ದ ಜನರಿಗೆ ನಿರಾಸೆ. ಇದು ಕೇವಲ ನಿರಾಸೆಯಲ್ಲ, ಅವರಲ್ಲಿದ್ದ ಸಹನೆ ಪೂರ್ತಿ ಮುಗ್ದು ಹೋಗಿ ಇವತ್ತು ಆಕ್ರೋಶ ವ್ಯಕ್ತಪಡಿಸೋ ಮಟ್ಟಕ್ಕೆ ಬಂದಿದೆ. ಸ್ಥಳೀಯರು ಕಾಟಾಚಾರದ ವಿಸಿಟ್ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೇವಲ 10 ನಿಮಿಷಗಳಲ್ಲಿ ನೆರೆ ಪರಿಶೀಲನೆ ಕಾರ್ಯ ಮುಗಿದೇ ಹೋಯಿತು. ಈ 10 ನಿಮಿಷಕ್ಕೋಸ್ಕರ ಸಿಎಂ ಡಿಸಿಎಂ ತೆಗೆದುಕೊಂಡಿದ್ದು 3 ದಿನ ಸಮಯ. 3 ದಿನಗಳ ನಂತರ ಸಿಟಿ ರೌಂಡ್ಸ್ಗೆ ಬಂದರೂ ಕೂಡ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಭೇಟಿ ನೀಡಿ 10 ನಿಮಿಷದಲ್ಲಿ ಸಿಟಿ ರೌಂಡ್ಸ್ ಅನ್ನ ಮುಗಿಸಿಕೊಂಡು ವಾಪಸ್ ಹೋಗಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಸಹಜವಾಗಿ ಜನರ ಆಕ್ರೋಶ ಮೊದಲೇ ಸ್ಫೋಟಗೊಂಡಿತ್ತು. ಈ ರೀತಿ ಕಾಟಾಚಾರದ ವಿಸಿಟ್ ಆದ್ಮೇಲೆ ಮತ್ತಷ್ಟು ಕೆರಳಿದ್ದಾರೆ ಜನಸಾಮಾನ್ಯರು. ಹೇಳಿದ್ದೇವೆ ಅಂತ ಹೇಳಿದ್ರೆ ಜನಗಳಿಗೆ ಯಾಮಾರಿಸ್ಬೇಡಿ, ನೀವು ಜನಗಳಿಗೆ ಏನ್ ತಪ್ಪಿರೋದು, ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ, ಮಾತಾಡಕ್ ಹೇಳಿದ್ದೇವೆ ಅಂತ ಹೇಳಿದ್ರೆ ಜನಗಳಿಗೆ ಯಾಮಾರಿಸ್ಬೇಡಿ, ನೀವು ಜನಗಳಿಗೆ ಏನ್ ತಪ್ಪಿರೋದು, ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ, ಮಾತಾಡಕ್ ಎರಡು ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿದ ಸಿಟಿ ರೌಂಡ್ಸ್ 10 ನಿಮಿಷ. 3 ದಿನ ಲೇಟ್ ಆಗಿ ಬಂದಿದ್ದಾರೆ. 3 ದಿನ ಲೇಟ್ ಆಗಿ ಬಂದರೂ ಕೂಡ ಒಂದೊಂದು ಏರಿಯಾದಲ್ಲಿ 3 ನಿಮಿಷ ಕೂಡ ಕಳೀಲಿಲ್ಲ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು. ಓವರ್ ಆಲ್ ಈ ಸಿಟಿ ವಿಸಿಟ್ ಇದ್ದಿದೆ 10 ನಿಮಿಷ. ಅದರಲ್ಲೂ ಅರ್ಧದಲ್ಲೇ ಡಿಸಿಎಂ ಖಾಸಗಿ ವಾಹನವನ್ನು ಹತ್ಕೊಂಡು ಆಸ್ಪತ್ರೆಗೆ ತೆರಳಿದ್ರಂತೆ. ಸಹಜವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂದ್ರೆ ತಮ್ಮ ಏರಿಯಾದ ಪ್ರಾಬ್ಲಮ್ಗಳನ್ನ ಹೇಳ್ಕೊಳ್ಬಹುದು, ಇದಕ್ಕೊಂದು ಶಾಶ್ವತವಾದ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಕಾಯ್ತಾ ಇದ್ದ ಜನರಿಗೆ ನಿರಾಸೆ. ಇದು ಕೇವಲ ನಿರಾಸೆಯಲ್ಲ, ಅವರಲ್ಲಿದ್ದ ಸಹನೆ ಪೂರ್ತಿ ಮುಗ್ದು ಹೋಗಿ ಇವತ್ತು ಆಕ್ರೋಶ ವ್ಯಕ್ತಪಡಿಸೋ ಮಟ್ಟಕ್ಕೆ ಬಂದಿದೆ. ಸ್ಥಳೀಯರು ಕಾಟಾಚಾರದ ವಿಸಿಟ್ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೇವಲ 10 ನಿಮಿಷಗಳಲ್ಲಿ ನೆರೆ ಪರಿಶೀಲನೆ ಕಾರ್ಯ ಮುಗಿದೇ ಹೋಯಿತು. ಈ 10 ನಿಮಿಷಕ್ಕೋಸ್ಕರ ಸಿಎಂ ಡಿಸಿಎಂ ತೆಗೆದುಕೊಂಡಿದ್ದು 3 ದಿನ ಸಮಯ. 3 ದಿನಗಳ ನಂತರ ಸಿಟಿ ರೌಂಡ್ಸ್ಗೆ ಬಂದರೂ ಕೂಡ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಭೇಟಿ ನೀಡಿ 10 ನಿಮಿಷದಲ್ಲಿ ಸಿಟಿ ರೌಂಡ್ಸ್ ಅನ್ನ ಮುಗಿಸಿಕೊಂಡು ವಾಪಸ್ ಹೋಗಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಸಹಜವಾಗಿ ಜನರ ಆಕ್ರೋಶ ಮೊದಲೇ ಸ್ಫೋಟಗೊಂಡಿತ್ತು. ಈ ರೀತಿ ಕಾಟಾಚಾರದ ವಿಸಿಟ್ ಆದ್ಮೇಲೆ ಮತ್ತಷ್ಟು ಕೆರಳಿದ್ದಾರೆ ಜನಸಾಮಾನ್ಯರು. ಹೇಳಿದ್ದೇವೆ ಅಂತ ಹೇಳಿದ್ರೆ ಜನಗಳಿಗೆ ಯಾಮಾರಿಸ್ಬೇಡಿ, ನೀವು ಜನಗಳಿಗೆ ಏನ್ ತಪ್ಪಿರೋದು, ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ, ಮಾತಾಡಕ್
ಇದ್ರೆ ಜನಗಳಿಗೆ ಯಾಮಾರಿಸ್ಬೇಡಿ ನೀವು. ಜನಗಳು ಏನ್ ತಪ್ಪಿರೋದು, ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ. ಕರೆಕ್ಟಾಗಿ ಮಾತಾಡಕ್ಕಂದ್ರೆ ಎರಡು ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿದ ಸಿಟಿ ರೌಂಡ್ಸ್ 10 ನಿಮಿಷ. 3 ದಿನ ಲೇಟ್ ಆಗಿ ಬಂದಿದ್ದಾರೆ. 3 ದಿನ ಲೇಟ್ ಆಗಿ ಬಂದ್ರು ಕೂಡ ಒಂದೊಂದು ಏರಿಯಾದಲ್ಲಿ ಮೂರ್ ನಿಮಿಷ ಕೂಡ ಕಳೀಲಿಲ್ಲ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು. ಓವರ್ ಆಲ್ ಈ ಸಿಟಿ ವಿಸಿಟ್ ಇದ್ದಿದೆ 10 ನಿಮಿಷ. ಅದರಲ್ಲೂ ಅರ್ಧದಲ್ಲೇ ಡಿಸಿಎಂ ಖಾಸಗಿ ವಾಹನವನ್ನು ಹತ್ಕೊಂಡು ಆಸ್ಪತ್ರೆಗೆ ತೆರಳಿದ್ರಂತೆ. ಸಹಜವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂದ್ರೆ ತಮ್ಮ ಏರಿಯಾದ ಪ್ರಾಬ್ಲಮ್ಗಳನ್ನ ಹೇಳ್ಕೊಳ್ಬಹುದು, ಇದಕ್ಕೊಂದು ಶಾಶ್ವತವಾದ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಕಾಯ್ತಾ ಇದ್ದ ಜನರಿಗೆ ನಿರಾಸೆ. ಇದು ಕೇವಲ ನಿರಾಸೆಯಲ್ಲ, ಅವರಲ್ಲಿದ್ದ ಸಹನೆ ಪೂರ್ತಿ ಮುಗ್ದು ಹೋಗಿ ಇವತ್ತು ಆಕ್ರೋಶ ವ್ಯಕ್ತಪಡಿಸೋ ಮಟ್ಟಕ್ಕೆ ಬಂದಿದೆ. ಸ್ಥಳೀಯರು ಕಾಟಾಚಾರದ ವಿಸಿಟ್ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ. ಕರೆಕ್ಟಾಗಿ ಮಾತಾಡಕ್ಕಂದ್ರೆ ಕೇವಲ 10 ನಿಮಿಷಗಳಲ್ಲಿ ನೆರೆ ಪರಿಶೀಲನೆ ಕಾರ್ಯ ಮುಗಿದೇ ಹೋಯ್ತು. ಈ 10 ನಿಮಿಷಕ್ಕೋಸ್ಕರ ಸಿಎಂ ಡಿಸಿಎಂ ತೆಗೆದುಕೊಂಡಿದ್ದು 3 ದಿನ ಸಮಯ. 3 ದಿನಗಳ ನಂತರ ಸಿಟಿ ರೌಂಡ್ಸ್ಗೆ ಬಂದರೂ ಕೂಡ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಭೇಟಿ ನೀಡಿ 10 ನಿಮಿಷದಲ್ಲಿ ಸಿಟಿ ರೌಂಡ್ಸ್ ಅನ್ನ ಮುಗಿಸ್ಕೊಂಡು ವಾಪಸ್ ಹೋಗಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಸಹಜವಾಗಿ ಜನರ ಆಕ್ರೋಶ ಮೊದಲೇ ಸ್ಫೋಟಗೊಂಡಿತ್ತು. ಈ ರೀತಿ ಕಾಟಾಚಾರದ ವಿಸಿಟ್ ಆದ್ಮೇಲೆ ಮತ್ತಷ್ಟು ಕೆರಳಿದ್ದಾರೆ ಜನಸಾಮಾನ್ಯರು. ಹೇಳಿದ್ದೇ ಹೇಳ್ತಾ ಇದ್ರೆ ಜನಗಳಿಗೆ ಯಾಮಾರಿಸ್ಬೇಡಿ ನೀವು. ಜನಗಳು ಏನ್ ತಪ್ಪಿರೋದು, ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ. ಕರೆಕ್ಟಾಗಿ ಮಾತಾಡಕ್ಕಂದ್ರೆ ಹೇಳಿದ್ದೇ ಹೇಳ್ತಾ ಇದ್ರೆ ಜನಗಳಿಗೆ ಯಾಮಾರಿಸ್ಬೇಡಿ ನೀವು. ಜನಗಳು ಏನ್ ತಪ್ಪಿರೋದು, ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ. ಕರೆಕ್ಟಾಗಿ ಮಾತಾಡಕ್ಕಂದ್ರೆ ಎರಡು ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿದ ಸಿಟಿ ರೌಂಡ್ಸ್ 10 ನಿಮಿಷ. 3 ದಿನ ಲೇಟ್ ಆಗಿ ಬಂದಿದ್ದಾರೆ. 3 ದಿನ ಲೇಟ್ ಆಗಿ ಬಂದ್ರು ಕೂಡ ಒಂದೊಂದು ಏರಿಯಾದಲ್ಲಿ ಮೂರ್ ನಿಮಿಷ ಕೂಡ ಕಳೀಲಿಲ್ಲ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು. ಓವರ್ ಆಲ್ ಈ ಸಿಟಿ ವಿಸಿಟ್ ಇದ್ದಿದೆ 10 ನಿಮಿಷ. ಅದರಲ್ಲೂ ಅರ್ಧದಲ್ಲೇ ಡಿಸಿಎಂ ಖಾಸಗಿ ವಾಹನವನ್ನು ಹತ್ಕೊಂಡು ಆಸ್ಪತ್ರೆಗೆ ತೆರಳಿದ್ರಂತೆ. ಸಹಜವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂದ್ರೆ ತಮ್ಮ ಏರಿಯಾದ ಪ್ರಾಬ್ಲಮ್ಗಳನ್ನ ಹೇಳ್ಕೊಳ್ಬಹುದು, ಇದಕ್ಕೊಂದು ಶಾಶ್ವತವಾದ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಕಾಯ್ತಾ ಇದ್ದ ಜನರಿಗೆ ನಿರಾಸೆ. ಇದು ಕೇವಲ ನಿರಾಸೆಯಲ್ಲ, ಅವರಲ್ಲಿದ್ದ ಸಹನೆ ಪೂರ್ತಿ ಮುಗ್ದು ಹೋಗಿ ಇವತ್ತು ಆಕ್ರೋಶ ವ್ಯಕ್ತಪಡಿಸೋ ಮಟ್ಟಕ್ಕೆ ಬಂದಿದೆ. ಸ್ಥಳೀಯರು ಕಾಟಾಚಾರದ ವಿಸಿಟ್ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ. ಕರೆಕ್ಟಾಗಿ ಮಾತಾಡಕ್ಕಂದ್ರೆ